ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಪ್ರೇಮ ಇನ್ನೇನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಬೇಕು ಅಂತ ಹೋಗ್ತಾಳೆ. ಸಡನ್ನಾಗಿ ದೇವ್ರ ದೀಪ ಆರೋಗ್ಬಿಡುತ್ತೆ. ಅದನ್ನು ನೋಡಿಬಿಟ್ಟು ಪ್ರೇಮಗಂತೂ ತುಂಬಾ ಗಾಬರಿ ಆಗಿಬಿಡುತ್ತೆ. ಅಯ್ಯೋ ಏನಕ್ಕ ಇವಳು ಇನ್ನೇನು ಸೈನ್ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಈ ಟೈಮಲ್ಲಿ ಈಗ ಆಗಬೇಕಂತ ಕಿಟ್ಟಿ ಕೋಪ ಮಾಡಿಕೊಂಡ್ರೆ ಹೇಗಾದರೂ ಮಾಡಿ ಅವಳು ಸೈನ್ ಮಾಡಲೇಬೇಕು ಕಣೋ, ಮನೆಯವ್ರು ಯಾರಾದರೂ ಬಂದರೆ ಸುಮ್ಮನೆ ತೊಂದರೆ ಆಗುತ್ತೆ. ಅಷ್ಟರಲ್ಲಿ ಆ ಪ್ರೇಮ ಆ ಪೇಪರ್ಗೆ ಸೈನ್ ಮಾಡಬೇಕು ಅಂತ ಹೇಳಿದಾಗ ಪೂರ್ಣಿ ಒಂದು ನಿಮಿಷ ತಗೋ ಪೂರ್ಣಿ, ನಾನು ಸೈನ್ ಮಾಡಬೇಕಾದ್ರೇ ಈ ರೀತಿ ಅಪಶಕುನ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೇಮ ದೇವ್ರ ದೀಪನ ಹಚ್ಚಬೇಕು ಅಂತ ಹೋಗ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇರೋದಿಲ್ಲ. ಅದೇ ಟೈಮ್ಗೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾ ಇರ್ತಾಳೆ. ಅಕ್ಕ ನಿಜವಾಗ್ಲೂ ಎಡವಟ್ಟಾಗುತ್ತೆ ನೋಡಲ್ಲಿ, ಅವ್ರ ತಂಗಿ ಬರ್ತಾಳೆ. ಅವಳು ಬರ್ತಾ ಇರೋದು ನೋಡಿದರೆ ಅವ್ರ ಅಕ್ಕನ ಮೀಟ್ ಆಗಬೇಕು ಅಂತಲೇ ಬರ್ತಾ ಇದ್ದಾಳೆ. ಅವಳು ಬಂದರೆ ಎಡವಟ್ಟಾಗ್ಬಿಡುತ್ತೆ ಅಂದಾಗ ಅಯ್ಯೋ ಅವಳೇನಾದರೂ ಆ ಡಿವೋರ್ಸ್ ಪೇಪರ್ ನೋಡಿದರೆ ಮುಗ್ದೇ ಹೋಯ್ತು ಕಿಟ್ಟಿ, ಎಲ್ಲ ಇವತ್ತಿಗೆ ಮುಗ್ದೋಗ್ಬಿಡುತ್ತೆ. ಆ ಪ್ರೇಮ ಇನ್ಯಾವತ್ತೂ ಕೂಡ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋದಿಲ್ಲ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಕೊಡಿ, ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪೂರ್ವಿನೇ ದೇವ್ರ ದೀಪನ ಹಚ್ಚುತ್ತಾಳೆ. ಇವಾಗ ನಿಮಗೆ ಸಮಾಧಾನ ಆಯಿತು ತಾನೆ ಅಂತ ಕೇಳಿದಾಗ ಅಕ್ಕ ಎಲ್ಲಿದೆಯಾ ಅಂತ ಕಾವ್ಯ ಕೇಳಿಬಿಡ್ತಾಳೆ. ಏ ಕಾವ್ಯ ಇಲ್ಲೇ ದೇವ್ರ ಹತ್ರ ಇದ್ದೀನಿ ಬಾರೆ ಅಂದಿದ ತಕ್ಷಣ ಪೂರ್ಣಿಗಂತೂ ಫುಲ್ ಭಯನೇ ಶುರುವಾಗ್ಬಿಡುತ್ತೆ. ಅದಕ್ಕೆ ಸೈನ್ ಮಾಡಿಕೊಟ್ಬಿಡ್ತೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಪೂರ್ಣಿ ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಸ್ವಲ್ಪ ಆಚೆ ಹೋಗ್ಬೇಕಿತ್ತು ಅದಕ್ಕೆ ಅಂತ ಹೇಳ್ತಾಳೆ. ಪೂರ್ಣಿ ನೀನು ತುಂಬ ಭಯ ಪಟ್ಕೊಂಡಿದ್ಯಾ ಅನಿಸುತ್ತೆ, ನೋಡು ನಿನ್ನ ಕೈಯೆಲ್ಲ ನಡುಗ್ತಾ ಇದೆ ಅಂತ ಪ್ರೇಮ ಹೇಳಿದಾಗ ಹಾಂ ಅರ್ಜೆಂಟ್ ಇದೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾಳೆ. ಸರಿ ಆಯಿತು ಕೊಡು ಅಂತ ಹೇಳ್ಬಿಟ್ಟು ಪ್ರೇಮ ಕೂಡ ಆ ಪೇಪರ್ಗೆ ಸೈನ್ ಮಾಡಬೇಕು ಅಂತ ಹೋಗ್ತಾಳೆ. ಕಾವ್ಯ ಬರೋದನ್ನ ನೋಡಿಬಿಟ್ಟು ಏ ಕಿಟ್ಟಿ ಹೋಗಿ ಆ ಕಾವ್ಯನ ಹೇಗಾದರೂ ಮಾಡಿ ತಡಿ, ಆ ಕಾವ್ಯ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು ಅಂತ ಹೇಳಿದಾಗ ಅಯ್ಯೋ ಅಕ್ಕ ನಾನು ಹೋಗಿ ಹೇಗೆ ತಡೆಯೋಕ್ಕಾಗುತ್ತೆ ಅಂತ ಹೇಳ್ತೇನೆ, ಹೇಗಾದರೂ ಮಾಡಿ ತಡಿ ಹೋಗು ಅಂತ ಕಿಟ್ಟಿನ ಕಳಿಸೇ ಬಿಡ್ತಾಳೆ. ಏನು ನೀನು ನಿಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಏನೋ ತಕರಾರು ಮಾಡ್ತಾ ಇದ್ದೀರಾ ಅಂತ ಕಿಟ್ಟಿ ಕಾವ್ಯನ ಕೇಳಿದ ತಕ್ಷಣ ಕಾವ್ಯ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಏನು ನಾನು ನಮ್ಮ ಅಕ್ಕ ಇಂಥ ಕೆಲಸ ಎಲ್ಲ ಮಾಡೋದು ನೀವು ನಿಮ್ಮ ಮನೆಯವರು ಅಲ್ಲ, ಮಾತೆತ್ತಿದ್ರೆ ಬರೀ ಇಂಥವು ಮಾತಾಡ್ತೀರಾ, ಬಿಟ್ಟರೆ ಅಂಥ ಕೆಲಸ ಮಾಡ್ತೀರಾ, ಅಂಥದ್ರಲ್ಲಿ ನಮ್ಮ ಬಗ್ಗೆನೇ ಮಾತಾಡ್ತೀರಾ ಅಂತ ಕಾವ್ಯ ಹೇಳ್ತಾಳೆ. ಈ ರೀತಿ ಸಡನ್ ಆಗಿ ಬರೋದ್ರಿಂದ ನನಗೆ ಭಯ ಆಗೋದಿಲ್ವಾ ಅಂತ ಕಾವ್ಯ ಕೋಪ ಮಾಡ್ಕೊಂಡು ಬಿಡ್ತಾಳೆ. ನೋಡಿದರೆ ಪ್ರೇಮ ಈ ಕಡೆ ಆಲ್ರೆಡಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೇ ಬಿಡ್ತಾಳೆ. ನನಗೆ ಗೊತ್ತಿರೋ ಪ್ರಕಾರ ಆ ಸೈನು ತುಂಬ ತಪ್ಪು ಅಂತ ಅನಿಸುತ್ತೆ. ಪ್ರೇಮಗೆ ಬರೆಯೋಕ್ಕೆ ಬರೋದಿಲ್ಲ ಅಲ್ವಾ, ಹಾಗಾಗಿ ಅರ್ಧ ಬರ್ಧ ಸೈನ್ ಮಾಡಿರ್ತಾಳೆ. ಅದನ್ನು ಪೂರ್ವಿ ಕೂಡ ಅಬ್ಸರ್ವ್ ಮಾಡೋದಿಲ್ಲ. ಅದೇ ಒರಿಜಿನಲ್ ಸೈನ್ ಅಂತ ಅಂದ್ಕೊಂಡ್ಬಿಡ್ತಾಳೆ. ಪೂರ್ವಿ ಕಾವ್ಯ ಬರುವಷ್ಟರಲ್ಲಿ ಆ ಪೇಪರ್ನ ತಗೊಂಡು ಸೀದಾ ಮಹೇಶ್ವರಿ ಹತ್ರ ಬಂದುಬಿಡ್ತಾಳೆ. ಕಾವ್ಯ ಬಂದಿದ್ದ ತಕ್ಷಣ ಬಾ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕರೀತಾಳೆ ಪ್ರೇಮ. ಇನ್ನು ಮಹೇಶ್ವರಿ ಮತ್ತು ಕಿಟ್ಟಿ ಆ ಪೇಪರ್ನ ತಗೊಂಡು ರೂಮ್ಗೆ ಬರ್ತಾರೆ. ಅಲ್ಲ ಪ್ರೇಮ ಇಷ್ಟು ದಡ್ಡಿ ಅಂತ ಗೊತ್ತಿರಲಿಲ್ಲ. ನಮ್ಮಂಥ ಶ್ರೀಮಂತರಿಗೆ ಯಾರಾದರೂ ರೇಷನ್ ಕಾರ್ಡ್ ಕೊಡ್ತಾರಾ, ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ ಪೇಪರ್ಗೆ ಸೈನ್ ಮಾಡಿದ್ದಾಳೆ ಅಂತ ದದ್ದಿ ಅವಳು ಅಂತ ಹೇಳಿದಾಗ ಹೌದಮ್ಮ ಎಷ್ಟು ಪ್ರಶ್ನೆ ಕೇಳ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ, ಬರೀ ಅದಕ್ಕೆ ಅಂತ ಕರೆದಿದ್ದೆ ಅಷ್ಟೇ ಅಮ್ಮ, ಆ ಪೇಪರ್ಗೆ ಸೈನ್ ಮಾಡಿ ಕೊಟ್ಟೇ ಬಿಟ್ರು ಅಂತ ಹೇಳಿದ ತಕ್ಷಣ ಅಕ್ಕ ಅವಳು ಯಾವ ಸೀಮೆ ಬುದ್ಧಿವಂತಿಕೆ ಅಕ್ಕ, ಏನೋ ನಾಟಕ ಮಾಡಿ ಡ್ರಾಮಾ ಮಾಡಿ ನಮ್ಮ ರಾಮ್ನ ಮದುವೆ ಆಗಿದ್ದಾಳೆ, ಬಿಟ್ಟರೆ ಅವಳಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅಂತ ಕಿಟ್ಟಿ ಬೈದಿದ್ದ ತಕ್ಷಣ ಮೊದಲು ಈ ವಿಚಾರನ ನಾನು ಸ್ನೇಹ ಹೇಳಬೇಕು ಅಂತ ಸ್ನೇಹಗೆ ಕಾಲ್ ಮಾಡ್ತಾಳೆ. ಸ್ನೇಹ ನಿನಗೊಂದು ಸಿಹಿ ಸುದ್ದಿ ಅಂದಾಗ ಆಂಟಿ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಹೌದು ಸ್ನೇಹ, ಆ ಪ್ರೇಮ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಬಿಟ್ಲು ಅಂದಾಗ ಆಂಟಿ ನಿಜ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸ್ನೇಹ ತುಂಬಾ ಖುಷಿಯಾಗಿಬಿಡ್ತಾಳೆ. ನೋಡ್ತಾ ಇರು, ಇನ್ನು ಆ ಪ್ರೇಮನ ಈ ಮನೆಯಿಂದ ಆಚೆ ಕಳಿಸಿ ನಿನ್ನನ್ನು ರಾಮ್ ಜೊತೆಗೆ ಮದುವೆ ಮಾಡಿ ಈ ಮನೆಗೆ ಸೊಸೆ ಆಗಿ ಕರ್ಕೊಂಡು ಬರೋದು ಅಷ್ಟೇ ಬಾಕಿ, ಇನ್ನು ಮುಂದೆ ಎಲ್ಲ ನಾನು ಅಂದ್ಕೊಂಡ ಹಾಗೆ ನಡೆಯುತ್ತೆ ಅಂತ ಹೇಳಿದ ತಕ್ಷಣ ಆಂಟಿ ನೀವು ಹೇಳೋದು ಕೇಳ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ಆದಷ್ಟು ಬೇಗ ಇದೆಲ್ಲ ಆಗಬೇಕು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಕಲ್ಯಾಣಿ ಕೂಡ ಪಂಚಮಿನ ರೆಡಿ ಮಾಡಿರ್ತಾಳೆ. ಇವತ್ತು ಪಂಚಮಿನ ನೋಡೋಕೆ ಹುಡುಗನ ಕಡೆಯವರು ಕೂಡ ಬರ್ತಾ ಇರ್ತಾರೆ. ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ. ಅತ್ತೆ ಹೂ ತಗೊಳ್ಳಿ ಅಂತ ಹೇಳಿದಾಗ ಕಾವ್ಯ ನೀನೇ ಮುಡ್ಸು ಅಂತ ಹೇಳ್ತಾಳೆ. ಕಾವ್ಯ ಹೂನ ಮುಡಿಸ್ಬಿಟ್ಟು ಪಂಚಮಿ ಸ್ಟಿಕ್ಕರ್ ಎಲ್ಲ ದೊಡ್ಡದಾಯಿತು ಅಂತ ಹೇಳ್ಬಿಟ್ಟು ಪಂಚಮಿನ ಮತ್ತೆ ರೆಡಿ ಮಾಡ್ತಾಳೆ. ಅಲ್ಲಿಗೆ ಪ್ರೇಮ ಬಂದಿದ್ದ ತಕ್ಷಣ ಪಂಚಮಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ, ನನ್ನ ದೃಷ್ಟಿನೇ ಬೀಳುತ್ತೆ ಅಂತ ಹೇಳ್ತಾಳೆ. ಅಲ್ಲ ನಮ್ಮ ನಾದಿನಿಗೆ ನಾಚಿಕೆ ನೋಡು, ಹುಡುಗ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ನಾಚಿಕೆ ಆಗ್ತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಪ್ರೇಮ ಪಂಚಮಿನ ರೇಗಿಸ್ತಾ ಇರ್ತಾಳೆ. ಇನ್ನು ಮಾದೇವ ಕೂಡ ತುಂಬ ಗಾಬರಿಯಾಗಿ ಕಾಯ್ತಾ ಇರಬೇಕಾದ್ರೆ ಹುಲಿ ಏನೋ ಮಾಡ್ತಾ ಇದೆಯಾ ಅಂತ ಶ್ರೀಧರ್ ಕೇಳ್ತಾನೆ. ಹುಡುಗನ್ನ ನೋಡೋ ತನಕ ನನಗೆ ಸಮಾಧಾನ ಇಲ್ಲ, ಪಂಚಮಿ ಎಷ್ಟೇ ಆಗಲಿ ನನ್ನ ತಂಗಿ, ಹುಡುಗ ಮೊದಲು ನನಗೆ ಇಷ್ಟ ಆಗಬೇಕು, ಅವರೇನೋ ಹುಡುಗ ಒಳ್ಳೆಯವರು ಅಂತ ಹೇಳೋರೆ, ನನಗೆ ಗೊತ್ತಾಗಬೇಕಲ್ವಾ ಅಂದಿದ್ದ ತಕ್ಷಣ ಇನ್ನೇನು ಹುಡುಗನ ಕಡೆಯವರು ಬರ್ತಾರೆ ತಾನೇ, ಬಂದಿದ್ದ ತಕ್ಷಣ ನೋಡಂತೆ ಬಿಡು ಅಂತ ಶ್ರೀಧರ್
ಹೇಳ್ತಾರೆ. ಇಲ್ಲ ಚಿಕ್ಕಪ್ಪ, ನನಗೆ ಆ ಹುಡುಗನ ನೋಡೋ ತನಕ ಸಮಾಧಾನನೇ ಇಲ್ಲ, ಮೊದಲು ಆ ಹುಡುಗನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಏನಕ್ಕ ಇವನು ಅಲ್ಲ ಸೀಮೆಗಿಲ್ಲು ತಂಗಿ ಅನ್ನೋ ಥರ ಆಡ್ತವನೆ ಅಂತ ಹೇಳಿದಾಗ ಕಿಟ್ಟಿ, ಅಯ್ಯೋ ಹೌದೌದು, ಅವ್ರ ತಂಗಿಗೆ ಇನ್ನೂ ಮಾತು ಬಂದಿದ್ರೆ ಇನ್ನೂ ಜಾಸ್ತಿನೇ ಆಡ್ತಾ ಇದ್ದ. ಈ ಮಾದೇವಾಗಿ ಇಲ್ಲದೆ ಇರೋ ತಂಗಿ ಯಾರೂ ಇಲ್ಲ ನೋಡು, ಅದಕ್ಕೆ ಆ ರೀತಿ ಮಾಡ್ತವನೆ ಅಂತ ಮಹೇಶ್ವರಿ ಹೇಳ್ತಾಳೆ. ಮಾಡಲಿ ಎಷ್ಟೊತ್ತು ಮಾಡ್ತಾರೆ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಎಲ್ಲ ಕೂಡ ಹಾಳಾಗುತ್ತೆ ಅಲ್ವಾ, ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಹುಡುಗನ ಕಡೆಯವರು ಕೂಡ ಬರ್ತಾರೆ. ಮಾದೇವ ಹುಡುಗನ ನೋಡಿಬಿಟ್ಟು ಫುಲ್ ಖುಷಿ ಪಟ್ಬಿಡ್ತಾನೆ. ಕರ್ಕೊಂಡು ಮನೆ ಒಳಗಡೆ ಬಂದಿದ್ದ ತಕ್ಷಣ ಕಲ್ಯಾಣಿ ಕೂಡ ಬಂದ್ಬಿಟ್ಟು ಎಲ್ಲರನ್ನೂ ಕೂಡ ವಿಚಾರಿಸ್ತಾಳೆ. ಹಾಗೆ ಮನೆಯವರೆಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಡ್ತಾಳೆ. ಮಾದೇವ, ರಾಮ್, ಪ್ರೇಮ ಎಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಟ್ಬಿಟ್ಟು ಮಹೇಶ್ವರಿ ಎಲ್ಲಿ ಅಂತ ಹೇಳ್ಬಿಟ್ಟು ಮಹೇಶ್ವರಿನ ಕರೀತಾಳೆ. ಇವಳು ಮಹೇಶ್ವರಿ ಅಂತ ಹೇಳಿದ ತಕ್ಷಣ, ಓ ಮಹೇಶ್ವರಿ ಅಂದರೆ ನೀವಾ ಅಂತ ಕೇಳಿಬಿಡ್ತಾರೆ. ಏನು ನಮ್ಮ ಮಹೇಶ್ವರಿ ನಿಮಗೆ ಮುಂಚೆನೇ ಗೊತ್ತಿತ್ತ ಅಂತ ಹೇಳಿದಾಗ, ಅಯ್ಯೋ ನಮಗೆ ಮುಂಚೆ ಗೊತ್ತಿರಲಿಲ್ಲ, ರಾಮು ಸ್ವಲ್ಪ ಫೇಮಸ್ ಡಾಕ್ಟರ್ ಅಲ್ವಾ, ಹಾಗಾಗಿ ಅವ್ರ ಅಮ್ಮನ ಹೆಸರು ಕೇಳಿದ್ವಿ ಅಷ್ಟೇ ಅಂತ ಹೇಳಿದಾಗ, ಓ ಹೌದಾ, ಆಗಿದ್ರೆ ಒಳ್ಳೇದು ಬಿಡಿ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಮಾತಾಡ್ತಾಳೆ. ಈ ಕಡೆ ಮಾದೇವ ಕೂಡ, ಚಿಕ್ಕಪ್ಪ ಹುಡುಗ ಬಲೆ ಚೆನ್ನಾಗವನೇ ಅಲ್ವಾ ಅಂತ ಹೇಳಿದ ತಕ್ಷಣ, ಹೌದು ಕಣೋ ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ರಾಮ್, ನಮ್ಮ ಪಂಚಮಿಗೆ ಹುಡುಗ ಇಷ್ಟ ಆಗ್ಬೋದು ಅಲ್ವಾ ಅಂದಾಗ, ಖಂಡಿತ ಇಷ್ಟ ಆಗುತ್ತೆ ಅಣ್ಣ ಅಂತ ಹೇಳ್ತಾನೆ. ನಮ್ಮ ಪಂಚಮಿಗೆ ಇಷ್ಟ ಆಗ್ಬಿಟ್ರೆ ಸಾಕು, ನನಗಿನ್ನೇನು ತೊಂದರೆ ಇಲ್ಲ ನೋಡು, ಇಡೀ ಊರಲ್ಲೇ ಯಾರು ಮದುವೆ ಮಾಡೋ ಇರಬಾರ್ದು, ಆ ರೀತಿ ಮದುವೆ ಮಾಡ್ತೀನಿ ಅಂತ ಮಾದೇವ ಹೇಳ್ತಾನೆ. ಖಂಡಿತ ಅಣ್ಣ, ಫುಲ್ ಗ್ರ್ಯಾಂಡಾಗೆ ಮಾಡೋಣ ಅಂತ ರಾಮ್ ಕೂಡ ಹೇಳ್ತಾನೆ. ಆವಾಗ ಕಿಟ್ಟಿ ಕೂಡ, ಏನಕ್ಕ ಇವರು ಮುಂಚೆ ನೀನು ಗೊತ್ತಿರೋ ಹಾಗೆ ಮಾತಾಡ್ತಾ ಇದ್ದಾರೆ, ಏನು ಅರ್ಥ ಅಂತ ಕೇಳ್ತಾನೆ. ಹೌದು ಕಣೋ, ಅವ್ರು ಇಲ್ಲಿ ಬರೋದಕ್ಕಿಂತ ಮುಂಚೆ ಏನು ಮಾತಾಡಬೇಕು, ಏನು ಹೇಳಬೇಕು, ಎಲ್ಲಿ ಚುಚ್ಚಬೇಕು ಎಲ್ಲದು ಕೂಡ ಮಾತಾಡಿದ್ದೀನಿ, ಇನ್ನು ಈ ಮದುವೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಹುಡುಗನಮ್ಮ ಕೂಡ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ರಿ, ಹುಡುಗಿನ ತೋರಿಸೋದಿಲ್ವಾ ಅಂದಿದ ತಕ್ಷಣ, ಕಾವ್ಯ, ಪ್ರೇಮ ಹೋಗಿ ಕರ್ಕೊಂಡು ಬರ್ತೀರಾ ಅಂತ ಕಲ್ಯಾಣಿ ಹೇಳ್ತಾಳೆ. ಇಬ್ಬರು ಕೂಡ ಬಂದ್ಬಿಟ್ಟು, ಏ ಪಂಚಮಿ, ಹುಡುಗ ಏನಾದರೂ ನಿನ್ನನ್ನು ನೋಡಿಬಿಟ್ರೆ ಫುಲ್ ಫಿದಾಗ್ಬಿಡ್ತಾನೆ, ನೋಡ್ತಾ ಇರು, ನಿನ್ನನ್ನು ನೋಡಿ ಇವತ್ತು ಒಪ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ. ಪಂಚಮಿ ಎಲ್ಲರಿಗೂ ಕೂಡ ಟೀ ಕಾಫಿನ ಕೊಡ್ತಾಳೆ. ಬಾರಮ್ಮ ಪಂಚಮಿ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಜೊತೆಗೇನೆ ಕೂರಿಸ್ಕೊಳ್ತಾಳೆ. ಎಲ್ಲರೂ ಕೂಡ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಮಹೇಶ್ವರಿ ಹತ್ರ, ಅಕ್ಕ ನಮ್ಮನ್ನ ಯಾಕಕ್ಕ ದೂರ ಕರ್ಕೊಂಡು ಬಂದೆ ಅಂತ ಕೇಳ್ತಾನೆ. ಈ ವಿಚಾರದಲ್ಲಿ ನಾವು ಸ್ವಲ್ಪ ದೂರನೇ ಇರಬೇಕು ಕಣೆ, ದೂರ ನಿಂತ್ಕೊಂಡು ಏನಾಗುತ್ತೆ ಅಂತ ನೋಡಿ ಮಜಾ ತಗೋಬೇಕು, ಅದಕ್ಕೆ ಇಲ್ಲಿಗೆ ಬರೋ ಕೇಳಿದ್ದು ಅಂತ ಹೇಳ್ಬಿಟ್ಟು ಮಹೇಶ್ವರಿ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ, ನಾಳಿನ ಸಂಚಿಕೆಯಲ್ಲಿ ಹುಡುಗನ ಕಡೆಯವರು ತುಂಬಾ ವರದಕ್ಷಿಣೆ ಕೇಳಿಬಿಡ್ತಾರೆ. ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಆದರೆ ಕಲ್ಯಾಣಿ ಮಾತ್ರ ಪಂಚಮಿ ಮದುವೆ ಆಗಲೇಬೇಕು ಅಂತ ಅವರೆಷ್ಟೇ ಕೇಳಿದ್ರು ಕೂಡ ಅಷ್ಟನ್ನು ಕೊಡ್ತೀನಿ ಅಂತ ಒಪ್ಕೊಂಡು ಬಿಡ್ತಾಳೆ. ಆದರೆ ಪಂಚಮಿ, ಮಾದೇವ, ರಾಮ್ ಎಲ್ಲರಿಗೂ ಕೂಡ ತುಂಬಾ ಕೋಪ ಬಂದ್ಬಿಡುತ್ತೆ. ಇದನ್ನೆಲ್ಲ ಮಹೇಶ್ವರಿ ಬೇಕು ಅಂತಲೇ ಹೇಳ್ಕೊಟ್ಟಿರ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಮಹೇಶ್ವರಿ ಅಂದ್ಕೊಂಡಾಗೆ ಈ ಮದುವೆ ನಿಲ್ಲುತ್ತಾ ಅಥವಾ ಕಲ್ಯಾಣಿ ಈ ಮದುವೆನ ಮಾಡಿಕೊಡ್ತಾಳ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.